ಮಹಾತ್ಮ ಜ್ಯೋತಿಬಾ ಫುಲೆ ಅವರ 130ನೇ ಪುಣ್ಯಸ್ಮರಣೆ ದಿನದ ಶುಭಾಶಯಗಳು. ಈ ಹಿಂದೆ ಒಕ್ಕಲಿಗರನ್ನು ಹೂ ಮಾರುವವರನ್ನು ಕೂಡ ಅಸ್ಪೃಶ್ಯ, ಶೂದ್ರ ಅನ್ನುತ್ತಿದ್ದ ದಿನಗಳಲ್ಲಿ ತಮ್ಮ ಶಾಲಾ ದಿನಗಳಲ್ಲಿ ಬಂಡೆತ್ತ ಹುಡುಗ ಮುಂದೆ ಪ್ರತಿಯೊಬ್ಬ ಅಸ್ಪೃಶ್ಯ, ಶೂದ್ರ, ಬಡವ ಮತ್ತು ಎಲ್ಲ ಹೆಣ್ಣು ಮಕ್ಕಳು ವಿದ್ಯೆಗೆ ಅರ್ಹರು ಮತ್ತು ಅದು ಅವರ ಹಕ್ಕು ಎಂದು ಹೋರಾಡಿ ಶೋಷಣೆಗೆ ಒಳಗಾದ ವ್ಯಕ್ತಿಗಳು ಕೂಡ ಓದಿದರೆ, ಜ್ಞಾನ ಸಂಪಾದಿಸಿದರೆ ಯಾರಿಗೂ ತಲೆಬಾಗಬೇಕಿಲ್ಲ ಎಂದು ತೋರಿಸಿಕೊಟ್ಟ ಮಹಾನ್ ವ್ಯಕ್ತಿ ಶ್ರೀ ಜ್ಯೋತಿಬಾ ಫುಲೆ. ತಮ್ಮ ಅನಕ್ಷರಸ್ಥ ಹೆಂಡತಿಯಾದ ಶ್ರೀಮತಿ ಸಾವಿತ್ರಿಬಾ ಫುಲೆ ಅವರಿಗೆ ವಿದ್ಯಾಭ್ಯಾಸ ಹೇಳಿಕೊಟ್ಟು ಅವಳು ಬೇರೆಯವರಿಗೆ ವಿದ್ಯೆ ಹೇಳಿಕೊಡುವಂತೆ ಮಾಡಿ ಪತ್ನಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರನ್ನು ಮೊದಲ ಆಧುನಿಕ ಭಾರತದ ಪ್ರಪ್ರಥಮ ಶಿಕ್ಷಕಿಯನ್ನಾಗಿ ಮಾಡಿದರು. ಬ್ರಿಟಿಷ್ ಕಾಲದಲ್ಲಿ ಅವರು ವಿದ್ಯೆಗೆ ಕೊಡುತ್ತಿದ್ದ ಪ್ರಾಮುಖ್ಯತೆಗೆ ಪ್ರೇರಿತರಾಗಿ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಿಸುವ ಪಣತೊಟ್ಟ ಧೀಮಂತ ಇವರು ಮುಂದೆ ಒಬ್ಬ ಒಳ್ಳೆ ಶಿಕ್ಷಕ, ಬರಹಗಾರ, ಹೋರಾಟಗಾರ, ವಿಧವಾ ವಿವಾಹ ಮತ್ತು ಅವರ ಮಕ್ಕಳಿಗೆ ಶಿಕ್ಷಣ, ಸಮಾಜ ಸುಧಾರಕ ಕೆಲಸ, ಕ್ರಾಂತಿಕಾರಿ ನೀತಿ, ಜಮೀನ್ದಾರಿ ಪದ್ಧತಿ ವಿರೋಧಿಸಿ ರೈತಪರ ಹೋರಾಟಗಾರರಾಗಿ ಇವೆಲ್ಲದರ ಜೊತೆ ಒಬ್ಬ ಒಳ್ಳೆಯ ಯಶಸ್ವಿ ವ್ಯಾಪಾರಸ್ಥರು ಆದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಇವರೇ ಸ್ಫೂರ್ತಿ. ಇಂಥ ಕ್ರಾಂತಿಕಾರಿಗಳು ಭಾರತವನ್ನು ತನ್ನ ಗೊಡ್ಡು ಚಾಡ್ಯದಿಂದ ಮುಕ್ತ ಮಾಡುವಲ್ಲಿ ಬಹಳ ಕೊಡುಗೆ ನೀಡಿದ್ದಾರೆ. ಆಧುನಿಕ ಭಾರತದ ಶೈಕ್ಷಣಿಕ ಕ್ರಾಂತಿಯ ಜನಕ, ಸಾಮಾಜಿಕ ಕ್ರಾಂತಿಯ ಹರಿಕಾರ ಶ್ರೀ ಮಹಾತ್ಮ ಜ್ಯೋತಿಬಾ ಫುಲೆ ಅವರ 130ನೇ ಪುಣ್ಯಸ್ಮರಣೆಯ ಶುಭಾಶಯಗಳು. ದೇಶದ ತುಂಬೆಲ್ಲ ಕೊರೋನಾ ತನ್ನ ಅಟ್ಟಹಾಸ ತೋರಿದ ಈ ಸಂದರ್ಭದಲ್ಲಿ ದೇಶದಲ್ಲಿ ಲಾಕ್ಡೌನ್ ಇದೆ. ಆದ ಕಾರಣ ನಾವುಗಳು ಇಂದು ನಮ್ಮ ಮನೆಗಳಲ್ಲಿಯೇ ಹಾಗೂ ಕಾರ್ಯಸ್ಥಳಗಳಲ್ಲಿಯೇ ಫುಲೆ ಅವರ ಭಾವಚಿತ್ರವಿಟ್ಟು ಸಾಮಾಜಿಕ ಅಂತರ ಕಾಯ್ದುಕೊಂಡು ಭಾವಚಿತ್ರ ಪೂಜೆ ಮಾಡಿ ಅವರ ತತ್ವ ಆದರ್ಶಗಳನ್ನು ನೆನೆಯೋಣ ಹಾಗೂ ಇತರರಿಗೆ ತಿಳಿಸಿ ಅವರ ತ್ಯಾಗಕ್ಕೆ ಗೌರವ ಸಲ್ಲಿಸೋಣ. ಮಹಾತ್ಮ ಹಾಗೂ ಭಾರತ ದೇಶದಲ್ಲಿ ಮಹಿಳೆಯರ ಶಿಕ್ಷಣಕ್ಕಾಗಿ ಇಡೀ ತಮ್ಮ ಸಂಪೂರ್ಣ ಜೀವನವನ್ನ ಮುಡಿಪಾಗಿಟ್ಟಿರ್ತಕ್ಕಂತಹ ಸಾವಿತ್ರಿಬಾಯಿ ಫುಲೆ, ಈ ಫುಲೆ, ಮಹಾತ್ಮ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಇಬ್ಬರು ದಂಪತಿಗಳನ್ನ ಸ್ಮರಿಸುತ್ತಾ ಇವತ್ತು ಭಾರತ ದೇಶ ಕಂಡಂತ ಶೈಕ್ಷಣಿಕ ಕ್ರಾಂತಿಯ ಹರಿಕಾರ, ಶಿಕ್ಷಣದ ಜನಕ, ಹಿಂದುಳಿದ ವರ್ಗದ ಎಲ್ಲಾ ಪ್ರಕಾರದ ಮಹಿಳೆ ಮತ್ತು ಪುರುಷರಿಗಾಗಿ ಶಿಕ್ಷಣ ಬೇಕು. ಶಿಕ್ಷಣವಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ. ಇಡೀ ವ್ಯವಸ್ಥೆಗೆ, ಹಿಂದುಳಿದಂತಹ ವ್ಯವಸ್ಥೆಗೆ ಶಿಕ್ಷಣವನ್ನ ಕೊಡುಗೆಯಾಗಿ ನೀಡಲಿಕ್ಕೆ, ಶಿಕ್ಷಣ ಮೂಲಭೂತ ಹಕ್ಕನ್ನಾಗಿ ಮಾಡಲಿಕ್ಕೆ, ಶಿಕ್ಷಣವನ್ನ ಇವರು ಕಲಿತರೆ, ಶಿಕ್ಷಿತರಾದರೆ ಭಾರತ ಅಭಿವೃದ್ಧಿ ಆಗುತ್ತದೆ ಎಂದುಕೊಂಡು ತಮ್ಮ ಕೌಟುಂಬಿಕ ಜೀವನವನ್ನ ನಮ್ಮಂತಹ ಎಲ್ಲ ಹಿಂದುಳಿದ ವರ್ಗದವರಿಗೆ ಅರ್ಪಣೆ ಮಾಡಿರ್ತಕ್ಕಂತಹ ಆ ಫುಲೆ ದಂಪತಿಗಳನ್ನ ಇವತ್ತು ಸ್ಮರಿಸುವಂತ ದಿನ. ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ. ನೇರ ನೇಮಕಾತಿ. ವಿದ್ಯಾರ್ಹತೆ 5ರಿಂದ SSLC, PUC ಪಾಸ್ ಅಥವಾ ಫೇಲ್. ವಯೋಮಿತಿ 18ರಿಂದ 35 ವರ್ಷ ಆಗಿರಬೇಕು. ವೇತನ ಅವರಿಗೆ 10,000ದಿಂದ 25,000ವರೆಗೂ ಇರುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ 8792264665 ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ನಂಬರ್ 8792264676.